ಹೀಗೆ ಪುಲಸ್ತ್ಯರು ತಮ್ಮ ಬ್ರಹ್ಮಚರ್ಯವನ್ನು ಸಮಾಪ್ತಿಗೊಳಿಸಿ ಗೋ ಅನ್ನೋಳನ್ನು ವಿವಾಹ ಆಗ್ತಾರಲ್ಲ, ಈ ಗೋ ಮತ್ತು ಪುಲಸ್ತ್ಯರ ಸಮಾಗಮನದಿಂದ ಪೌಲಸ್ತ್ಯರು ಹುಡ್ತಾರೆ. ಈ ಪೌಲಸ್ತ್ಯರ ಎಲ್ಲ ಒಳ್ಳೆಯ ಸಾತ್ವಿಕ ಗುಣಗಳನ್ನು ಕಂಡಂಥ ಭಾರದ್ವಾಜ ಮುನಿಗಳು ತಮ್ಮ ಮಗಳಾದ ದೇವವರ್ಣಿಯನ್ನು ಅವರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಆನಂತರ ದೇವವರ್ಣಿ ಮತ್ತು ಭಾರದ್ವಾಜ ಮುನಿ ಹಾಗೆ ಪೌಲಸ್ತ್ಯರ ಎಲ್ಲ ಸಾತ್ವಿಕ ಗುಣಗಳಿಂದ ಅವರಿಗೆ ಕುಬೇರ, ನಾವು ನೀವು ಎಲ್ಲ ಪೂಜೆ ಮಾಡುವಂತಹ ಬೇಡ್ಕೊಳ್ಳುವಂಥ, ಹಣ ಕೊಡು ಆಸ್ತಿ ಕೊಡುವಂಥ ಬೇಡ್ಕೊಳ್ಳುವಂಥ ಕುಬೇರನ ಜನನ ಆಗುತ್ತೆ. ಅವರಿಗೆ ವೈಶ್ರವಣ ಅನ್ನೋ ಮತ್ತೊಂದು ಹೆಸರು ಸಹ ಇರುತ್ತೆ. ಹಾಗೆ ಅವರು ಇನ್ನಷ್ಟು ಸಾತ್ವಿಕ ಗುಣಗಳನ್ನು ಹೊಂದಿದ್ರಿಂದ ಅವ್ರನ್ನ ದೇವತೆಗಳು ಲೋಕಪಾಲನೆಂದು ಕರೀತಾರೆ. ಹಾಗೆ ಅವರಿಗೆ ಧನಾಧ್ಯಕ್ಷ ಪದವಿಯನ್ನೂ ನೀಡಿ ಪುಷ್ಪಕ ವಿಮಾನವನ್ನು ಬಹುಮಾನವಾಗಿ ಕೊಡ್ತಾರೆ. ಹಾಗಿದ್ರೆ ಇದು ಲಂಕಾನಗರ ರಾವಣನಿಗೆ ಹೇಗೆ ಸಿಕ್ತು ಅನ್ನೋದಾದರೆ, ನಾನು ಮೊದಲೇ ಹೇಳ್ದಂಗೆ ಮಾಲಿ, ಸುಮಾಲಿ, ಮಾಲ್ಯವಂತ ಇವರೆಲ್ಲ ಉಪಟಳವನ್ನು ತಡ್ಕೊಳಕ್ಕಾಗದೆ ದೇವರ ಹತ್ರ ದೇವತೆಗಳು ಹಾಗೂ ಮಾನವರು ಮೊರೆಯನ್ನು ಇಡ್ತಿದ್ದಾಗ ಸ್ವತಃ ನಾರಾಯಣನೇ ಅವರನ್ನೆಲ್ಲ ಸದೆ ಬಡಿತಾರೆ. ಮಾಲಿಯನ್ನು ಕೊಂದು ಉಳಿದವ್ರನ್ನ ಸದೆ ಬಡಿತಾರೆ. ಇವರು ನಿಲ್ಲೋಕ್ಕೆ ಜಾಗ ಇಲ್ಲದೆ ಪಾತಾಳ ದೇಶಕ್ಕೆ ಪಲಾಯನ ಮಾಡಿಬಿಡ್ತಾರೆ. ಆಗ ಈ ಲಂಕೆ ನಗರ ಪಾಳು ಬಿದ್ದಿರುತ್ತೆ. ಅದನ್ನು ಈ ಪೌಲಸ್ತ್ಯರು ಏನು ಮಾಡ್ತಾರೆ, ತನ್ನ ಮಗ ಕುಬೇರನಿಗೆ ಇಷ್ಟೆಲ್ಲ ಪದವಿಗಳೆಲ್ಲ ಇದ್ರೂ ತುಂಬ ವಿನಮ್ರವಾಗಿ ತಂದೆಯ ಜೊತೆ ಇದ್ದಂಥ ಕುಬೇರನಿಗೆ ನೀನು ಅಲ್ಲಿ ಹೋಗಿ ಅಳಿದುಳಿದ ರಾಕ್ಷಸರೊಡನೆ ನೀನು ರಾಜ್ಯವನ್ನು ಮಾಡು ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ಕುಬೇರ ಅಲ್ಲಿ ಹೋಗಿ ರಾಜ್ಯಭಾರವನ್ನು ಮಾಡ್ತಿರ್ತಾರೆ. ತದನಂತರದಲ್ಲಿ ಅಂದರೆ ಸ್ವಭಾವತಃ ರಾವಣ ಕೆಟ್ಟವನಲ್ಲ. ಇವನಿಂದ ಅಂದರೆ ಏನು ಅವರ ಕೈಕಸಿಯ ದೊಡ್ಡಪ್ಪಂದಿರೇನಿದ್ರು ಅವರು ಎತ್ಕೊಟ್ರು ಅಂತ ಹೇಳಲಾಗುತ್ತೆ. ಅಂದರೆ ಇದು ನಮ್ಮದು, ನಮಗೆ ಬರಬೇಕಾಗಿದ್ದು, ಇದನ್ನು ಕುಬೇರ ವಶಪಡಿಸ್ಕೊಂಡಿದ್ದಾನೆ ಅಥವಾ ಆಕ್ರಮಿಸ್ಕೊಂಡಿದ್ದಾನೆ ಅಂತ ಹೇಳಿ ರಾವಣ ಕುಬೇರನ ಮೇಲೆ ಯುದ್ಧ ಮಾಡಿ ಮತ್ತೆ ಲಂಕಾನಗರವನ್ನು, ಪುಷ್ಪಕ ವಿಮಾನವನ್ನು ವಶಪಡಿಸ್ಕೊಂಡ ಅಂತ ಹೇಳ್ತಾರೆ. ಮತ್ತೆ ಕೆಲವರು ಹೇಳ್ತಾರೆ ತಮ್ಮ ಅನ್ನೋ ಅಭಿಮಾನದಿಂದ ಕುಬೇರನೇ ಅವನಿಗೆ ಪುಷ್ಪಕ ವಿಮಾನವನ್ನು, ಲಂಕಾನಗರವನ್ನು ಬಿಟ್ಕೊಟ್ಟ ಅಂತಲೂ ಸಹ ಹೇಳಲಾಗುತ್ತೆ. ಯಾವುದು ಏನೇ ಹೇಳಿದ್ರು ದೈವದತ್ತವಾಗಿ ಪಡ್ಕೊಂಡಂಥ ಸ್ಥಾನಮಾನ ಕುಬೇರನಿಗೆ ಇವತ್ತು ಇದ್ದೇ ಇದೆ. ಅತಿಕ್ರಮವಾಗಿ ಪಡ್ಕೊಂಡಂಥ ಸ್ಥಾನಮಾನ ರಾವಣನಿಗೆ ಇವತ್ತು ಅಲ್ಲ ಅವತ್ತೇ ಇರಲಿಲ್ಲ. ಹಂಗಾಗಿ ಒಳ್ಳೆಯದಕ್ಕೆ, ಒಳ್ಳೆತನಕ್ಕೆ ಬೆಲೆ ಜಾಸ್ತಿ. ನಾನು ಇವತ್ತು ಓದಿದಂಥ ಪುಸ್ತಕ ಬಂದು ಗೀಜಗನ ಹಕ್ಕಿ ಅಂತ, ತುಂಬ ಚೆನ್ನಾಗಿದೆ. ಎಲ್ಲರೂ ಕನ್ನಡ ಪುಸ್ತಕಗಳನ್ನು ಓದಿ. ಸುಮಾರು 24 ಚಿಕ್ಕ ಚಿಕ್ಕ ಕಥೆಗಳಿದೆ. ಅದರಲ್ಲಿ ಯಾವುದು ಓದೇ ಇಲ್ಲ ಅಂಥದ್ದು ಅಥವಾ ಆ ಥರ ಏನೂ ಇಲ್ಲ. ಇಲ್ಲಿ ಎಲ್ಲವನ್ನು ನಾವು ಮುಂದೆ ಓದ್ತಾ ಕತೆ ಇದಿದೆ ಅಂತಲೇ ಅನ್ಕೋಬೋದು. ಅಂದರೆ ಇಮ್ಯಾಜಿನ್ ಮಾಡ್ಬೋದು ಇದು ಮುಂದೆ ಇದೇ ಬರುತ್ತೆ ಅಂತ. ಆ ರೀತಿ ಇದ್ದರೂ ಮಾನವೀಯತೆಯನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಾಗಾಗಿ ಒಂದ್ಸಲಿ ಓದ್ಬೋದು.